ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯಾಂಕಾ ಅಜಯ್. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಪ್ರಿಯಾ ಅಜಯ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಂಗಳವಾರದ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಬೆಳಗ್ಗೆ ಬೇಗನೆ ಸ್ಟಾರ್ಟ್ ಆಯಿತು. 5:15ಗೆ ಎದ್ಬಿಟ್ಟು ಕಸ ಗುಡಿಸಿ ನೆಲ ಒರೆಸಿ ಹಾಗೆ ಸ್ನಾನನೂ ಕೂಡ ಮುಗಿಸ್ಕೊಂಡು ಇಲ್ಲಿ ಪೂಜೆನೂ ಸಹ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೇ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ಹಾಗೆ ನೆಮ್ಮದಿ ಅಂತ ಅನಿಸುತ್ತೆ. ಹಾಗೆ ಮನೆಯಲ್ಲೂ ಕೂಡ ಅವತ್ತಿನ ದಿನ ಪೂರ್ತಿ ಪಾಸಿಟಿವ್ ಆಗಿಯೇ ಇರುತ್ತೆ ಮನೆ ಕೂಡ. ಅದಕ್ಕೋಸ್ಕರ ನಾನು ಆದಷ್ಟು ಬೆಳಗ್ಗೆನೇ ಪೂಜೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದರೆ ಒಂದು 8:30 ಮೇಲ್ಗಡೆ, ಅಂದರೆ ನನ್ನ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಪೂಜೆನ ಮಾಡ್ಕೊತೀನಿ. ಆದಷ್ಟು ಬೆಳಗ್ಗೆನೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಸತಿ ಲೇಟಾಗಿ ಎದ್ದಾಗ ಮಾತ್ರ ಪೂಜೆನೂ ಸಹ ಲೇಟ್ ಆಗುತ್ತೆ. ಇದು ಪೂಜೆ ಎಲ್ಲ ಮುಗಿಸ್ಕೊಂಡಾದ ನಂತರ ನಾನಿಲ್ಲಿ ತಿಂಡಿಗೋಸ್ಕರ ರವೆ ಇಡ್ಲಿನ ಮಾಡ್ಕೊತಾ ಇದ್ದೀನಿ. ರವೆ ಇಡ್ಲಿನ ನಮ್ಮ ಮನೇಲಿ ಇಷ್ಟಪಟ್ಟು ತಿಂತಾರೆ. ಹಾಗೆ ಅಕ್ಕಿ ಇಡ್ಲಿನ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಅದಕ್ಕೋಸ್ಕರ ನಾನು ಆದಷ್ಟು ರವೆ ಇಡ್ಲಿನೇ ಮಾಡ್ತೀನಿ. ಈಗ ನಾನು ನೆನೆಸಿರೋಂಥ ಹಿಟ್ಟನ್ನ ಸಹ ಸ್ವಲ್ಪ ಎತ್ತಿಟ್ಕೋತೀನಿ. ಒಂದೇ ಸತಿಗೆ ಎಲ್ಲದಕ್ಕೂ ಉಪ್ಪು ಹಾಕಿ ಕಲಸೋದ್ರಿಂದ ಹುಳಿ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಎತ್ತಿಟ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟಿಗೆ ಮಾತ್ರ ಉಪ್ಪನ್ನು ಸಹ ಹಾಕ್ಕೊಂಡು ಇಡ್ಲಿಗೆ ಹಿಟ್ಟನ್ನ ರೆಡಿ ಮಾಡ್ಕೊತೀನಿ. ಉಳಿದಿರೋ ಹಿಟ್ಟನ್ನ ನನ್ನ ಮಕ್ಕಳು ಸಂಜೆ ಟೈಮಲ್ಲಿ ಕೇಳ್ತಾ ಇರ್ತಾರೆ, ಆ ಟೈಮಲ್ಲಿ ಮಾಡ್ಕೊಡ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟನ್ನು ಸಹ ಎತ್ತಿಟ್ಕೊಂಡು ಇಲ್ಲಿ ಸಾಂಬಾರಿಗೋಸ್ಕರ 1 ಲೋಟ ಬೇಳೆ ಹಾಗೆ 1 ಲೋಟ ಕೆಂಪು ಬೇಳೆನ ಹಾಕ್ಬಿಟ್ಟು ತೊಳೆದು ಅದಕ್ಕೆ ಒಂದು 2 ಗ್ಲಾಸಷ್ಟು ನೀರನ್ನು ಸಹ ಹಾಕ್ತಾಯಿದ್ದೀನಿ. ಸಾಂಬಾರು ಮಾಡಲಿಕ್ಕೆ ಬರೀ ತೊಗರಿಬೇಳೆ ಬಳಸೋದಕ್ಕಿಂತ ಈ ಥರ ಕೆಂಪು ಬೇಳೆನೂ ಸ್ವಲ್ಪ ಬಳಸ್ಕೊಂಡು ಸಾಂಬಾರು ಮಾಡೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ. ಒಂದು ಸತಿ ಈ ಬೇಳೆನ ಹಾಕಿ ಟ್ರೈ ಮಾಡಿ ನೋಡಿ. ಹಾಗೆ 1 ಸ್ಪೂನಷ್ಟು ಎಣ್ಣೆ ಹಾಗೆ ಸ್ವಲ್ಪ ಅರಿಶಿನ ಪುಡನೂ ಸಹ ಹಾಕ್ಬಿಟ್ಟು ಅದಾದ ನಂತರ ಒಂದು 3 ಟೊಮೊಟೊನ ಈ ಥರ ಸ್ಲೈಸ್ ಥರ ಕಟ್ ಮಾಡಿಕೊಂಡು ಸೇರಿಸ್ಕೊತೀನಿ. ಅದಾದ ನಂತರ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಹ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಇಟ್ಕೊಂಡು ಒಂದು 3 ವಿಷಲ್ ಹಾಕ್ಸ್ಕೊತೀನಿ. ಅಷ್ಟರಲ್ಲಿ ಚಟ್ನಿಗೆ ಹಸಿಮೆಣಸಿಕಾಯನ್ನು ಸಹ ಹುರ್ಕೋತಾ ಇದ್ದೀನಿ. ನಾನಿಲ್ಲಿ ಚಟ್ನಿಗೆ ಶೇಂಗಾ, ಕಡಲೆ, ಕೊಬ್ಬರಿನ ಯೂಸ್ ಮಾಡಿಕೊಂಡು ಚಟ್ನಿನ ಮಾಡ್ಕೋತಾ ಇದ್ದೀನಿ. ನಾನು ಶೇಂಗಾ ಬೀಜನ ಆದಷ್ಟು ನಾನು ಫ್ರೀ ಟೈಮಲ್ಲೇ ಹುರಿದು ಎತ್ತಿಟ್ಕೊಂಡಿರ್ತೀನಿ. ಬೆಳಗ್ಗೆ ಟೈಮಲ್ಲಿ ಟೈಮೇ ಸಾಕಾಗೋದಿಲ್ಲ. ಆದರೂ ಬೇರೆ ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ ಎಷ್ಟು ಬೇಗನೆ ಎದ್ರೂ ಸಹ ಬೆಳಗ್ಗೆ ಅವಸರ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಫ್ರೀ ಟೈಮಲ್ಲೇ ಶೇಂಗಾನ ಹುರ್ಕೊಂಡು ಎತ್ತಿಟ್ಕೊಳ್ಳೋದ್ರಿಂದ ಬೆಳಗ್ಗೆ ಚಟ್ನಿ ಬೇಗನೆ ಆಗುತ್ತೆ. ನಾನಿಲ್ಲಿ ಚಟ್ನಿಗೆ ಶೇಂಗಾ, ಕಡಲೆ ಹಾಗೆ ಕೊಬ್ಬರಿನ ಬಳಸ್ಕೊಂಡು ಅದಾದ ನಂತರ 1 ಗಡ್ಡೆ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹುಣಸೆ ಹಣ್ಣು ಹಾಗೆ ಖಾರಕ್ಕೆ ಹಸಿಮೆಣಸಿಕಾಯಿ ಹಾಗೆ ಕರಿಬೇವು ಕೊತ್ತಂಬರಿನ ಹಾಕಿ ರುಬ್ಬಿ ಎತ್ತಿಟ್ಕೊಂಡು ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇಡ್ಲಿ ಪಾತ್ರೆಗೆ 1 ಲೋಟ ನೀರನ್ನ ಹಾಕ್ಬಿಟ್ಟು ಕಾಯೋದಕ್ಕೆ ಇಟ್ಕೊಂಡು ಅಷ್ಟರಲ್ಲಿ ಪ್ಲೇಟ್ಸ್ಗೆ ಎಣ್ಣೆನೂ ಸಹ ಹಾಕಿ ಸವರ್ಕೊಂಡು ಅದಾದ ನಂತರ ಹಿಟ್ಟನ್ನು ಸಹ ಹಾಕ್ಕೊಂಡು ರೆಡಿನ ಮಾಡ್ಕೊತೀನಿ. ಯಾರಿಗೆಲ್ಲ ರವೆ ಇಡ್ಲಿ ಇಷ್ಟ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಇದು ತುಂಬಾ ಚೆನ್ನಾಗಿ ಬರುತ್ತೆ ರವೆ ಇಡ್ಲಿ. ಹಾಗೆ ಸಾಂಬಾರನ್ನು ಸಹ ಅಷ್ಟೇ. ನಮ್ಮ ಮನೇಲಿ ರವೆ ಇಡ್ಲಿ ಇದ್ದರೆ ನನ್ನ ಮಕ್ಕಳಂತೂ 3 ಟೈಮೂ ಅದನ್ನೇ ತಿಂತಾರೆ. ಅಷ್ಟು ಇಷ್ಟಪಟ್ಟು ರವೆ ಇಡ್ಲಿನ ತಿಂತಾರೆ. ಅಕ್ಕಿ ಇಡ್ಲಿನ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಅದಕ್ಕೋಸ್ಕರ ನಾನು ಆದಷ್ಟು ರವೆ ಇಡ್ಲಿನ ಮಾಡ್ಕೋತಾ ಇರ್ತೀನಿ. ಈಗ ಅದನ್ನ ಇಡ್ಲಿನ ಬೇಯೋದಕ್ಕೆ ಇಟ್ಕೊಂಡು ಅಷ್ಟರಲ್ಲಿ ಸಾಂಬಾರಿಗೆ ಒಗ್ಗರಣೆಗೆ ಹೆಚ್ಕೋತಾ ಇದ್ದೀನಿ. 1 ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡು ಹಾಗೆ ಒಂದು ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಕೊತ್ತಂಬರಿನೂ ಸಹ ಕಟ್ ಮಾಡಿ ಎತ್ತಿಟ್ಕೊತೀನಿ. ಅಷ್ಟರಲ್ಲಿ ಕುಕ್ಕರ್ ಸಹ ಕೂಗಿ ತಣ್ಣಗೆ ಸಹ ಆಗಿರುತ್ತೆ. ನಾನಿಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಬೇಳೆನೂ ಸಹ ಬೆಂದಿದೆ. ಈಗ ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಮಾಡ್ಕೊತೀನಿ ನೀಟಾಗಿ ಬೇಳೆನ. ನಾನಿಲ್ಲಿ ಇದಕ್ಕೆ ಯಾವುದೇ ಥರದ ಮಸಾಲೆನ ರುಬ್ಬಾಕ್ತಾ ಇಲ್ಲ, ಹಾಗೆಯೇ ಮಾಡ್ಕೊತಾ ಇರೋದ್ರಿಂದ ನಾನು ಇದನ್ನ ಸ್ಮ್ಯಾಶ್ ಮಾಡಿಕೊಂಡು ಅದಾದ ನಂತರ ಸ್ವಲ್ಪ ನೀರನ್ನು ಸಹ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಸ್ಪೂನಷ್ಟು MTRದು ಸಾಂಬಾರು ಪುಡಿನ ಬಳಸ್ತಾ ಇದ್ದೀನಿ. ಅದಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. MTR ಸಾಂಬಾರು ಪುಡಿಯಲ್ಲಿ ಖಾರನೂ ಸಹ ಇರುತ್ತೆ. ಅದಕ್ಕೋಸ್ಕರ ಖಾರದ ಪುಡಿನ ಸ್ವಲ್ಪನೇ ಹಾಕ್ಕೊಂಡು ಅದಾದ ನಂತರ ಸ್ವಲ್ಪ ಹುಣಸೆಹಣ್ಣಿನ ರಸನೂ ಸಹ ಹಾಕ್ಕೋತಾ ಇದ್ದೀನಿ. ಹುಣಸೆಹಣ್ಣು ಸಹ ನೆನೆಸಿ ಇಟ್ಕೊಂಡಿದ್ದೆ, ಅದನ್ನೂ ಸಹ ಸೇರಿಸಿ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿ ಅದಾದ ನಂತರ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನಾನು ಈ ಥರ ಅಡ್ಜಸ್ಟ್ ಮಾಡ್ಕೊತೀನಿ. ನಿಮಗೆ ಯಾವ ಅದಕ್ಕೆ ಬೇಕು ಸಾಂಬಾರು ಅಂತ ನೋಡಿ ನೀರನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಸಾಂಬಾರನ್ನ ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಂಡಿರ್ತೀನಿ. ಯಾಕಪ್ಪ ಅಂದರೆ ಬೆಳಗ್ಗೆ ಸಾಂಬಾರು ಮಾಡಿದರೆ ಮಧ್ಯಾಹ್ನಕ್ಕೂ ಸಹ ಅದೇ ಆಗುತ್ತೆ. ಮತ್ತೆ ಅಡುಗೆ ಮಾಡಬೇಕು ಅನ್ನೋದೇನಿರಲ್ಲ. ಮಧ್ಯಾಹ್ನ ಟೈಮಲ್ಲಿ ಅನ್ನ ಒಂದು ಮಾಡಿಕೊಂಡ್ರೆ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಸಾಂಬಾರನ್ನ ಜಾಸ್ತಿನೇ ಮಾಡಿ ಇಟ್ಕೊಂಡಿರ್ತೀನಿ. ನಾನಿಲ್ಲಿ ಒಗ್ಗರಣೆಗೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದಾದ ನಂತರ ಕರಿಬೇವು, ಈರುಳ್ಳಿ ಹಾಗೆ ಕೊತ್ತಂಬರಿನ ಹಾಕ್ಕೊಂಡು ಒಗ್ಗರಣೆನ ರೆಡಿ ಮಾಡ್ಕೊತೀನಿ. ಒಗ್ಗರಣೆ ಬೆಂದಾದ ನಂತರ ನಾನು ಎತ್ತಿಟ್ಕೊಂಡಿರೋಂಥ ಸಾಂಬಾರನ್ನ ಇದಕ್ಕೆ ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಈ ಕಡೆ ಸಾಂಬಾರನ್ನು ಸಹ ರೆಡಿಯಾಗಿರುತ್ತೆ.
ಆ ಕಡೆ ಇಡ್ಲಿನೂ ಸಹ ರೆಡಿಯಾಗಿರುತ್ತೆ. ನೀವು ನೋಡ್ತಿರ್ಬೋದು, ಈ ಕಡೆ ನಾನು ಸಾಂಬಾರೆಲ್ಲ ಮಾಡ್ಕೊಳ್ಳೋದ್ರೊಳಗೆ ಆ ಕಡೆ ಇಡ್ಲಿನೂ ಸಹ ಬೆಂದು ರೆಡಿಯಾಗಿದೆ. ಅದನ್ನು ಸಹ ಎತ್ತಿಟ್ಕೊಂಡು ಅದನ್ನ ಒಂದು ಹಾಟ್ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಳ್ತೀನಿ. ಇದನ್ನ ಎತ್ತಿಟ್ಕೊಂಡ್ರೊಳಗೆ ಸಾಂಬಾರು ಸಹ ಕುದ್ದು ರೆಡಿಯಾಗಿರುತ್ತೆ. ಅದಾದ ನಂತರ ನಾನಿಲ್ಲಿ ಮಕ್ಕಳನ್ನ ರೆಡಿ ಮಾಡಬೇಕು. ಸ್ಕೂಲಿಗೆ ಹೋಗೋದ್ರಿಂದ ಬೇಗ ಬೇಗ ತಿಂಡಿ ಮಾಡಿಟ್ಟು ಅವ್ರಿಗೂ ಚಿಕ್ಕವ್ರು ಇರೋದ್ರಿಂದ ಎಲ್ಲ ಕೆಲಸನೂ ನಾವೇ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅವ್ರನ್ನ ರೆಡಿ ಮಾಡಿ ಅದಾದ ನಂತರ ತಿಂಡಿ ಎಲ್ಲ ಹಾಕಿ ಅವ್ರನ್ನ ಕಳಿಸೋದ್ರೊಳಗೇ 8:30 ಆಗೇ ಬಿಡುತ್ತೆ. ಬೆಳಗ್ಗೆ ಎಷ್ಟು ಬೇಗ ಟೈಮ್ ಓಡುತ್ತೆ ಅಂದರೆ 5 ನಿಮಿಷನೂ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಎಲ್ಲಾದರೂ ಒಂದು 5 ನಿಮಿಷ ಕೂತ್ಕೊಂಡ್ವಿ ಅಂದರೆ ಅದೇ ಲೇಟು ಅಂತ ಅನಿಸ್ಬಿಡುತ್ತೆ. ಇಡ್ಲಿನೂ ಸಹ ಅಷ್ಟೇ ತುಂಬಾ ಸಾಫ್ಟಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಸಾಂಬಾರು ಕೂಡ ಅಷ್ಟೇ ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು. ಒಂದೊಂದು ಸತಿ ನಾವು ತುಂಬ ಪರ್ಫೆಕ್ಟಾಗಿ ಮಾಡಬೇಕಂತ ಹೋದಾಗ ಚೆನ್ನಾಗೇ ಬಂದಿರಲ್ಲ. ಒಂದು ಸತಿ ಬೇಕೋ ಬೇಡ ಅನ್ನೋ ಥರ ಅಡುಗೆ ಮಾಡಿದಾಗ ಯಾವ ಅಡುಗೆ ಆದ್ರೂ ಚೆನ್ನಾಗಾಗುತ್ತೆ. ಇಲ್ಲ ನಾನು ಇವತ್ತು ತುಂಬ ಚೆನ್ನಾಗಿ ಅಡುಗೆ ಮಾಡಬೇಕಂತ ಹೋದಾಗಲೇ ಏನಾದರೂ ಒಂದು ಮಿಸ್ಟೇಕ್ ಆಗಿರುತ್ತೆ. ಈ ಥರ ನಿಮಗೂ ಆಗಿದ್ದೇನೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ತಿಂಡಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಇಡ್ಲಿ, ಸಾಂಬಾರು, ಚಟ್ನಿ 3 ಸಹ ಸೂಪರಾಗಿತ್ತು. ನಮ್ಮ ಮನೆಯವರು ತುಂಬಾ ಇಷ್ಟಪಟ್ಟು ತಿಂಡಿನ ತಿಂದ್ಕೊಂಡ್ರು. ನಾವು ಈ ಥರ ಅಡುಗೆ ಮಾಡಿದಾಗ ಮನೇಲಿರೋರು ತುಂಬಾ ಇಷ್ಟಪಟ್ಬಿಟ್ಟು ತಿಂದರೆ ಅಷ್ಟೇ ಸಾಕಲ್ವಾ, ಮಾಡಿರೋರ್ಗು ಒಂಥರ ತೃಪ್ತಿ ಅಂತ ಅನಿಸುತ್ತೆ. ನನಗಂತೂ ಅಷ್ಟೇ, ಮಾಡಿರೋ ಅಡುಗೆನ ಮನೇಲಿರೋರು ಇಷ್ಟಪಟ್ಟು ತಿಂದರೆ ಅದೇ ಒಂಥರ ಖುಷಿ ಅನಿಸುತ್ತೆ ನನಗೂ. ಅದೇ ಏನಾದ್ರು ಸ್ವಲ್ಪ ಮಿಸ್ಟೇಕ್ ಆಗಿ ಚೆನ್ನಾಗಿಲ್ಲ ಅಂದರೆ ಅವತ್ತಿನ ದಿನ ನನಗೇ ಏನೋ ಒಂಥರ ಬೇಜಾರಲ್ಲೇ ಇರ್ತೀನಿ, ಆ ಥರ ಆಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಖುಷಿ ಸಿಗುತ್ತೆ ಅಂತಾರೆ. ನನಗೆ ಈ ಥರ ಅಡುಗೆ ಮಾಡಿ ಮನೇಲಿರೋರಿಗೆ ಬಡಿಸಿ ಅವ್ರು ಚೆನ್ನಾಗಿದೆ ಅಂತ ಹೇಳೋದನ್ನ ಕೇಳೋದೇ ನನಗೆ ಒಂಥರ ಖುಷಿ. ನಿಮಗೂ ಈ ಥರ ಅನಿಸುತ್ತಾ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಅದಾದ ನಂತರ ನಾನಿಲ್ಲಿ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಮಕ್ಕಳನ್ನ ಕರ್ಕೊಂಡು ಬರಬೇಕಾದ್ರೆ ತರಕಾರಿನೆಲ್ಲ ತೊಗೊಂಬಂದಿದ್ದೆ. ಅದನ್ನ ಡಿವೈಡ್ ಮಾಡಿಕೊಂಡು ನೀಟಾಗಿ ಕವರಲ್ಲಿ ಎತ್ತಿಟ್ಕೊಂಡು ಅದನ್ನ ಫ್ರಿಜ್ಜಿಗೂ ಸಹ ಇಟ್ಕೊತಾ ಇದ್ದೀನಿ. ಸಂಜೆ ಆದರೆ ಸಾಕು ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಹಾಲನ್ನು ಸಹ ಕಾಯೋದಕ್ಕೆ ಇಟ್ಕೊಂಡು ಸಂಜೆ ಪೂಜೆನೂ ಸಹ ಮುಗಿಸ್ಕೊತೀನಿ. ನಾನು ಪೂಜೆ ಎಲ್ಲ ಮುಗಿಸಿ ಬರೋದ್ರೊಳಗೇ ಇಲ್ಲಿ ಹಾಲು ಸಹ ಕಾದಿರುತ್ತೆ. ಹಾಲು ಕಾದಾದ ನಂತರ ನಾನು ಟೀನ ಮಾಡ್ಕೊತೀನಿ. ಯಾರಿಗೆಲ್ಲ ಸಂಜೆ ಟೈಮಲ್ಲಿ ಟೀ ಕುಡಿಯೋ ಅಭ್ಯಾಸ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನನಗಂತೂ ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ನೂ ಸಹ ಟೀ ಇರಲೇಬೇಕು. ನನಗೆ ಟೀನ ಮಾಡಿಕೊಂಡು ಮಕ್ಕಳಿಗೆ ಬಾದಾಮ್ ಹಾಲನ್ನ ಮಾಡಿ ಕೊಡ್ತಾಯಿದ್ದೀನಿ. ಅವ್ರಿಗೂ ಸಹ ಬಾದಾಮ್ ಹಾಲನ್ನ ಕೊಟ್ಬಿಟ್ಟು ನಾನು ಸಹ ಟೀನ ಕುಡ್ಕೊಂಡು ಅದಾದ ನಂತರ ಮಕ್ಕಳಿಗೆ ಹೋಮ್ವರ್ಕ್ನ ಮಾಡಿಸ್ತೀನಿ. ಒಂದೊಂದು ಸತಿ 5:30ಗೆ ಕೂತ್ಕೋತೀನಿ, ಒಂದು ಸತಿ 6 ಗಂಟೆ ಆಗುತ್ತೆ. 1.5 ಅವರ್ ಅವ್ರಿಗೆ ಹೋಮ್ವರ್ಕ್ನೆಲ್ಲ ಮುಗಿಸಿ ಅದಾದ ನಂತರ ನಾನು ರಾತ್ರಿ ಊಟಕ್ಕೆ ಅಡುಗೆನ ಸ್ಟಾರ್ಟ್ ಮಾಡ್ಕೋತೀನಿ. ಮನೇಲಿ ಹೆಣ್ಮಕ್ಳಿಗೆ ಎಷ್ಟೇ ಕೆಲಸ ಮಾಡಿದ್ರು ಯಾವುದಾದ್ರೂ ಒಂದು ಕೆಲಸ ಇದ್ದೇ ಇರುತ್ತೆ. ಟೈಮೇ ಸಾಕಾಗಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದ್ರು ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಕೆಲವೊಂದು ಸತಿ ನಮಗೆ ಬೇಜಾರಾಗ್ಬಿಟ್ಟು ಇದ್ದರೆ ಇರುತ್ತೆ ಕೆಲಸ ಅಂತೇಳಿ ಸುಮ್ಮನೆ ಇರಬೇಕಷ್ಟೇ. ಇಲ್ಲಿ ಹೋಮ್ವರ್ಕ್ ಸಹ ಮಾಡಿಸ್ಕೋತಾ ಕೂತಿದ್ದೀನಿ. ನೋಡ್ತಾ ಇರ್ಬೋದು ನನ್ನ ಮಗಳು ಚಿಕ್ಕವಳು ಎಷ್ಟು ನೀಟಾಗಿ ಅಕ್ಷರ ಬರೀತಿದ್ದಾಳೆ ಅಂತೇಳಿ. ಹಿಂದಿ ಅ ಈ ನಮಗೆಲ್ಲ ಈ ಹಿಂದಿ ಅ ಈ ಕಲ್ತಿದ್ದೆ ನಾವು 7ನೇ ಕ್ಲಾಸಲ್ಲಿ. ಇವ್ರಿಗೆ ಇವಾಗ LKGಲೇ ಹಿಂದಿ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಅವಳು ಸಹ ಅಷ್ಟೇ ನೀಟಾಗಿ ಹಿಂದಿನ ಬರಿತಾ ಇದ್ಲು. ಅದಕ್ಕೆ ಸ್ವಲ್ಪ ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡು ಅವ್ರ ಅಪ್ಪನಿಗೆ ತೋರಿಸೋಣ ಅಂತೇಳಿ. ಅಕ್ಷರ ಮಾತ್ರ ತುಂಬಾ ಮುದ್ದಾಗಿ ಬರೀತಾಳೆ, ತುಂಬಾ ಖುಷಿಯಾಗುತ್ತೆ ನೋಡಿ. ಆದ ನಂತರ ನಾನಿಲ್ಲಿ ಹೋಮ್ವರ್ಕ್ ಎಲ್ಲ ಮುಗಿಸಿ 7:30ಯಿಂದ ಅಡುಗೆನೂ ಸಹ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ರಾತ್ರಿ ಊಟಕ್ಕೋಸ್ಕರ ನಾನು ಪನ್ನೀರು ಹಾಗೆ ರೊಟ್ಟಿ ಮಾಡೋಣ ಅಂತೇಳಿ ಸ್ಟವ್ನ ಆನ್ ಮಾಡಿ ಒಂದು ಬಾಣಲಿನ ಸಹ ಇಟ್ಕೊಂಡು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ, ಹಾಗೆ 1-2 ಮೀಡಿಯಮ್ ಸೈಜು ಈರುಳ್ಳಿ, ಹಾಗೆ 1 ಇಂಚು ಶುಂಠಿ, ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕಿ ಅದಾದ ನಂತರ 1 ಇಂಚಷ್ಟು ಚಕ್ಕೆ, 1-2 ಏಲಕ್ಕಿ, ಹಾಗೆ 1-2 ಲವಂಗ, ಹಾಗೆ 1-2 ಕಾಳು ಮೆಣಸು, ಹಾಗೆ 1-2 ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಸಹ ಹಾಕಿ ಹುರ್ಕೋತೀನಿ. ಅದಾದ ನಂತರ ಮೀಡಿಯಮ್ ಸೈಜು 3 ಟೊಮೊಟೊನೂ ಸಹ ಹಾಕಿ ಸ್ವಲ್ಪ ಉಪ್ಪನ್ನು ಸಹ ಸೇರಿಸಿ ಹುರ್ಕೋತೀನಿ. ಉಪ್ಪನ್ನ ಹಾಕೋದ್ರಿಂದ ಬೇಗನೆ ಉರಿಯುತ್ತೆ ಅಂತೇಳಿ ಸ್ವಲ್ಪ ಉಪ್ಪನ್ನು ಸಹ ಹಾಕಿ ಹುರ್ಕೋತಾ ಇದ್ದೀನಿ. ಇದು ಹುರ್ಕೊಂಡಾದ ನಂತರ ಇದನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಇದನ್ನ ತಣ್ಣಗಾಗಲಿಕ್ಕೆ ಬಿಡ್ತೀನಿ. ಇದು ತಣ್ಣಗಾಗೋದ್ರೊಳಗೆ ನಾನಿಲ್ಲಿ ಪನ್ನೀರನ್ನು ಸಹ ಫ್ರೈ ಮಾಡ್ಕೋತೀನಿ. ಅದೇ ಬಾಣಲಿಗೆ 1-2-3 ಸ್ಪೂನಷ್ಟು ಎಣ್ಣೆನ ಹಾಕಿ ಪನ್ನೀರನ್ನು ಸಹ ಈ ಥರ ಕ್ಯೂಬ್ ರೀತಿಯಲ್ಲೇ ಕಟ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು ಚಿಟಿಕೆ ಅರಿಶಿಣ, ಹಾಗೆ ಒಂದು ಸ್ವಲ್ಪ ಖಾರದ ಪುಡಿನೂ ಸಹ ಹಾಕಿ ಮಿಕ್ಸ್ ಮಾಡ್ಕೊಂಡು ಈ ಪನ್ನೀರನ್ನ ಫ್ರೈ ಮಾಡ್ಕೊತೀನಿ. ಇದು ತುಂಬಾ ಸಿಂಪಲ್ಲು ಪನ್ನೀರ್ ಗ್ರೇವಿ ಮಾಡ್ಕೊಳ್ಳೋದು. ಇದು ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋದು, ತುಂಬ ಹೊತ್ತು ಟೈಮೂ ಸಹ ತಗೊಳ್ಳೋದಿಲ್ಲ. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಲೇ ಮಾಡ್ಕೊತಾ ಇದ್ದೀನಿ. ಒಂದು 200 ಗ್ರಾಮ್ನಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಹೆಚ್ಚಿಗೆನೂ ಸಹ ತೊಗೋಬೋದು. ನಾವು ಇಬ್ಬರಿಗೆ ಮಾಡ್ಕೊಳ್ಳೋದ್ರಿಂದ ಒಂದು 200 ಗ್ರಾಮ್ ತೊಗೊಂಡಿದ್ದೀನಿ. ಅದಾದ ನಂತರ ನಾನಿಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋವಂಥ ಮಸಾಲನೂ ಸಹ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಾದ ನಂತರ ಒಂದು 8-10 ಗೋಡಂಬಿ, ಹಾಗೆ
ಹಾಗೆ ಒಂದು 2 ಸ್ಪೂನಷ್ಟು ಮೊಸರನ್ನು ಸಹ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನೂ ಸಹ ಹಾಕಿ ಇದನ್ನು ರುಬ್ಕೊಳ್ತೀನಿ. ರುಬ್ಕೊಂಡಿರೋಂಥ ಮಸಾಲಾನ ಫ್ರೈ ಮಾಡ್ಕೊಂಡಿರೋಂಥ ಪನ್ನೀರಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಪನ್ನೀರ್ ಮಸಾಲಾನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ತುಂಬಾ ಸಿಂಪಲ್ಲಾಗಿ ಇಷ್ಟೇ ಮಾಡ್ಕೊಳ್ಳೋದು. ಅದಾದ ನಂತರ ಉಪ್ಪನ್ನ ಚೆಕ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಮಿಕ್ಸ್ ಮಾಡಿ ಎಣ್ಣೆ ಬಿಟ್ಕೊಂಡು ಬರೋ ತನಕ ಕುದಿಸಿದ್ರೆ ಪನ್ನೀರ್ ಮಸಾಲ ರೆಡಿಯಾಗಿರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಮಿಕ್ಸ್ ಮಾಡಿದರೆ ಪನ್ನೀರ್ ಮಸಾಲನೂ ಸಹ ರೆಡಿಯಾಗಿರುತ್ತೆ. ನಾನಿಲ್ಲಿ ಪನ್ನೀರ್ ಮಸಾಲಾಗೆ ಕಾಂಬಿನೇಷನ್ ಆಗಿ ಜೋಳದ ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಚಿಕ್ಕ ಮುದ್ದೆನೂ ಸಹ ಉಳ್ಕೊಂಡಿತ್ತು. ಅದನ್ನ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೆ. ಅದನ್ನೂ ಸಹ ಹಾಕ್ಕೊಂಡು ಕೈಯಲ್ಲಿ ಒಂದು ಬಗ್ಸೆವಷ್ಟು ಹಿಟ್ಟನ್ನು ಸಹ ಹಾಕಿ ಒಂದು ಚಿಟಿಕೆ ಉಪ್ಪನ್ನು ಸಹ ಹಾಕಿ ಇದನ್ನು ನೀಟಾಗಿ ನಾದ್ಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೊತೀನಿ. ಇನ್ ಕೇಸ್ ನಿಮಗೇನಾದರೂ ಗಟ್ಟಿ ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನು ಸಹ ಚುಮ್ಸ್ಕೊಂಡು ಈ ಥರ ನಾದ್ಕೊಂಡ್ರೆ ಹಿಟ್ಟು ಅನ್ನೋದು ರೆಡಿಯಾಗಿರುತ್ತೆ. ಈಗ ಜೋಳದ ರೊಟ್ಟಿನೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಗೆ ಚಿಕ್ಕದು ಒಂದು ಕಾಟನ್ ಬಟ್ಟೆನೂ ಸಹ ತೊಗೊಂಡು ರೊಟ್ಟಿ ಮಾಡಲಿಕ್ಕೆ ಅದು ಬೇಕಾಗುತ್ತೆ. ಅದಕ್ಕೋಸ್ಕರ ಅದನ್ನು ಸಹ ಹಾಕಿ ಎತ್ತಿಟ್ಕೊಂಡು ಅದಾದ ನಂತರ ನಾನಿಲ್ಲಿ ರೊಟ್ಟಿನೂ ಸಹ ಲಟ್ಟಿಸ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪನೂ ಸಹ ಹರಿದೋಗಲ್ಲ. ನೋಡ್ತಾ ಇರ್ಬೋದು ಇದೇ ಥರ ಫಸ್ಟು ಸುತ್ತಲೂ ಈ ಥರ ಮಾಡಿಕೊಂಡು ಅದಾದ ನಂತರ ನಾನಿಲ್ಲಿ ಲತುಡಿಯಿಂದ ಈ ಥರ ಚಪಾತಿ ಯಾವ ಥರ ಉತ್ತೀವೋ ಅದೇ ಥರನೇ ಉತ್ಕೋತೀನಿ. ಇದು ಯಾವುದೇ ರೀತಿ ಕೈಯಲ್ಲೆಲ್ಲ ಮಾಡಲ್ಲ, ನಾನು ಕೈಯಲ್ಲೆಲ್ಲ ಮಾಡೋಕ್ಕೆ ಬರಲ್ಲ. ಇದೇ ಥರನೇ ಮಾಡೋದು. ಜೋಳದ ರೊಟ್ಟಿನೂ ಸಹ ತುಂಬಾ ಈಸಿಯಾಗಿ ಚಪಾತಿ ಥರನೇ ರೊಟ್ಟಿನೂ ಸಹ ಮಾಡ್ಕೋಬೋದು. ಅದಾದ ನಂತರ ಪಕ್ಕದಲ್ಲಿ ಎತ್ತಿಟ್ಕೊಂಡಿರೋಂಥ ನೀರನ್ನು ಸಹ ಬಟ್ಟೆಯಲ್ಲಿ ಅದ್ದಿ ಅದನ್ನು ಸಹ ನೀಟಾಗಿ ಮೇಲ್ಗಡೆ ಎಲ್ಲ ಹಿಟ್ಟಾಗಿ ಒರೆಸ್ಬಿಟ್ಟು ಈ ಥರ ರೊಟ್ಟಿನ ಬೇಯಿಸ್ಕೊಂಡ್ರೆ ರೊಟ್ಟಿನೂ ಸಹ ರೆಡಿಯಾಗಿರುತ್ತೆ. ಪನ್ನೀರ್ ಮಸಾಲನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಸಿಂಪಲ್ಲಾಗಿ ಮಾಡ್ಕೊಂಡ್ರೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಒಂದು ಸತಿ ಮನೆಯಲ್ಲಿ ಪನ್ನೀರ್ ಮಸಾಲನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಹಾಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.